ಈಗ 17 ಹಳ್ಳಿನೂ ಈಗ ಮುಗೀತು. ಮುದ್ದೇನಹಳ್ಳಿ ಪಂಚಾಯತಿ ಇದು ಕೊನೆ ಹಳ್ಳಿ ಮುಗೀತು. ಮುದ್ದೇನಹಳ್ಳಿ ಪಂಚಾಯತಿಯಲ್ಲಿ ಸುಬ್ಬರಾಯನಹಳ್ಳಿಯಲ್ಲಿ, ಘಟಿಗಾನಹಳ್ಳಿಯಲ್ಲಿ ಅವ್ರದ್ದೇ ಸಮಸ್ಯೆ ಹೇಳಿದ್ರು, ರಸ್ತೆ ಸಮಸ್ಯೆ ಹೇಳಿದ್ರು, ಬ್ರಿಡ್ಜ್ ಸಮಸ್ಯೆ ಹೇಳಿದ್ರು. ಅದಕ್ಕೆಲ್ಲ ಅನುದಾನ ಒಂದು 3.5-4 ಕೋಟಿ ಆಗುತ್ತೆ. ಮತ್ತು ಹಾಗೆ ಬಂದ್ವಿ ದಿನ್ನೂರಲ್ಲಿ ಒಂದಷ್ಟು ಸಮಸ್ಯೆ ಹೇಳಿದ್ರು, ರಸ್ತೆ ಸಮಸ್ಯೆ ಹೇಳಿದ್ರು. ಭಾಳಷ್ಟು ಕಡೆ ಮೈಲ್ಪನಹಳ್ಳಿಯಲ್ಲಿ ಸೈಟ್ಗಳ ಸಮಸ್ಯೆ ಹೇಳಿದ್ರು. 17 ಹಳ್ಳಿನೂ ಸುತ್ತಿದ್ದೀವಿ ಮೊನ್ನೆ ಮತ್ತು ಇವತ್ತು. ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ನಗರಕ್ಕೆ ಮನೆ ಮನೆ ಭೇಟಿ, ಹಳ್ಳಿಗಳಿಗಿದು ಒಂದು ಮೊದಲನೇ ಪಂಚಾಯತಿ ಯಶಸ್ವಿಯಾಗಿದೆ. ಈ ಯಶಸ್ಸಿಗೆ ನಮ್ಮ ಅಧಿಕಾರಿಗಳು, ವಿಶೇಷವಾಗಿ ನಮ್ಮ ಸ್ಥಳೀಯ ಮುಖಂಡರು, ಅವ್ರು ತುಂಬ ಕಷ್ಟಪಟ್ಟು ಇದು ಯಶಸ್ವಿಯಾಗಿದ್ದಾರೆ. ಒಂದು ಹಳ್ಳಿಗೆ ಬಂದು ಆಫೀಸರ್ಸ್, ನೀವು ನಂಬ್ತಿರಲ್ಲೋ 100ರಿಂದ 120 ಜನ ಸರ್ವೆ ಕೊಟ್ಟಿದ್ದಾರೆ. ಇದೀಗ ಈ ಪಂಚಾಯಿತಿ ಅವ್ರು ಏನು ಡಿಮ್ಯಾಂಡ್ಸ್ ಕೊಟ್ಟಿದ್ದಾರೆ, ಇದನ್ನೀಗ ಮತ್ತೆ ನಾವು 1 ಡೇ ಮೀಟಿಂಗ್ ಕರಿತೀವಿ ಆಫೀಸರ್ಸ್. ಈಗ ನಾಳೆ ಅಥವಾ ನಾಳಿದ್ದು ಎಷ್ಟು ಅರ್ಜಿಗಳು ಬಂತು, ಆಫೀಸರ್ಸ್ ಜೊತೆ ಮತ್ತೆ ಮೀಟಿಂಗ್ ಕರೆದು ಏನು ಯಾವುದನ್ನು ವಿಲೇವಾರಿ ಮಾಡ್ಬೋದು, ಮಾಡೋಕ್ಕಾಗಲ್ಲ, ಸಮಸ್ಯೆ ಏನು, ಇದನ್ನೆಲ್ಲ ಚರ್ಚಿಸಿ. ಈಗ ಮೈಲಿಪನಹಳ್ಳಿಯಲ್ಲಿ ಒಂದು ಇದು ಮಾಡಿದ್ರು, ಅದು ಕ್ಯಾಬಿನೆಟ್ ಡಿಸಿಷನ್ನೇ ಆಗಬೇಕು. ಅದನ್ನು ಹೆಂಗೆ ತೀರ್ಮಾನ ತಗೋಬೇಕು, ಇದನ್ನು ಚರ್ಚೆ ಮಾಡಿ ಆದಷ್ಟು 15 ಡೇಸಿಂದ. ಮತ್ತು ಇನ್ನೊಂದು ನೋಡಿ, ನಾನು ಹೇಳಿದೆ ಸ್ವಾತಂತ್ರ್ಯ ಬಂದಾಗಿಂದ ಫಾರ್ ಎಕ್ಸಾಂಪಲ್ ನಮ್ಮ ಪೆರೇಸಂದ್ರಕ್ಕೆ ದಲಿತ ಸಮುದಾಯದವರಿಗೆ ಸ್ಮಶಾನವೇ ಇದೆ. ನಾನು ಗೆದ್ದ ಮೇಲೆ 1 ಎಕರೆ 1.5 ಎಕರೆ ಸ್ಯಾಂಕ್ಷನ್ ಮಾಡ್ಕೊಂಡು ಕೊಟ್ಟೆ. ಈ ಊರಲ್ಲಿ 16 ಕುಂಟೆ ಒತ್ತುವರಿಯಾಗಿದೆ. ಈಗ ಅದನ್ನು ತೆರವುಗೊಳಿಸ್ಬೇಕು. ಈಗ ಸರ್ವೆ 15 ದಿನದಲ್ಲಿ ಮಾಡಿಸ್ತೀನಿ. ಸಿನ್ಸ್ ಇಂಡಿಪೆಂಡೆನ್ಸ್ ಡೇಯಿಂದ ಆಗದೇ ಇರೋದು ನನಗೆ ಮಾಡಿಸ್ತಿದ್ದೀನಿ. ಹಳ್ಳಿಗಳು ಬಂದಾಗ ನಮ್ಗೆ ಅರ್ಥ ಆಗ್ತಿದೆ ಈ ಯಶಸ್ಸು ಜನದ್ದು. ಅವ್ರ ಆಶೀರ್ವಾದ ಮಾಡಿದ್ದಕ್ಕೆ ಕೆರೆ ಒತ್ತುವರಿ, ಮತ್ತು ಕೆರೆ ಒತ್ತುವರಿದು ಬೌಂಡ್ರೀಸ್ ಫಿಕ್ಸ್ ಆಗಿಲ್ಲ. ಅದು 7 ಎಕರೆ ಇದೆ. ಯಜಮಾನ್ರೆಲ್ಲ ನಮ್ಮ ಸೀನಿಯರ್ ಲೀಡರ್ಸ್ ಎಲ್ಲ ಗೈಡ್ ಮಾಡಿದ್ದಾರೆ. ಈಗ ಅದಕ್ಕೆ ಬೌಂಡ್ರೀಸ್ ಫಿಕ್ಸ್ ಮಾಡ್ತಾರೆ. ಸರ್, ಈಗ ಪ್ರಮುಖವಾಗಿ ನೋಡಿ, ನಾನು ಈಗಾಗಲೇ THO ಅವ್ರಿಗೆ ಹೇಳಿದ್ದೀನಿ, 3ನೇ ತಾರೀಕು ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಿದ್ದೀವಿ. ಕಂಪ್ಲೀಟ್ ವಿಲೇಜ್ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀವಿ, ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಾಯಿದ್ದೀವಿ. 3ನೇ ತಾರೀಕು ಡೇಟು ಫಿಕ್ಸ್ ಆಗಿದೆ. ಹೆಲ್ತ್ ಕ್ಯಾಂಪ್ ಮಾಡ್ತಿದ್ದೀವಿ. ಎಲ್ಲ ಕ್ಯಾನ್ಸರ್ ರಿಲೇಟೆಡ್ ಸ್ಕ್ರೀನಿಂಗ್ ಟೆಸ್ಟು ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಸ್ತಿದ್ದೀನಿ. ಆ ವಿಲೇಜ್ಗೆ ಒಂದು MLA ಆಗಿ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಸ್ಪಾಟ್ ಡಿಸಿಷನ್ ತೊಗೊಂಡಿದ್ದೀನಿ. 15 ಜನ ಕ್ಯಾನ್ಸರಿಂದ ತೀರೋಗಿದ್ದಾರೆ ಅಂತ ನನ್ನ ಮಾಹಿತಿ ಬಂದಿದೆ. ಏನು ಸರ್, ಏನು ಸಮಸ್ಯೆ? THO ಈಗ ವಾಟರ್ ಸ್ಯಾಂಪಲ್ ನಾಳೆ ಬೆಳಗ್ಗೆ 8:30ಗೆ ನಿಮಗೆ ರಿಪೋರ್ಟ್ ಸೇರುತ್ತೆ. ಈಗ ಬೆಳಗ್ಗೆ ನಾನು 6-6:30ಗೆ ವಾಟರ್ ಸ್ಯಾಂಪಲ್ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದೀನಿ. 8:00ಗೆ ನಾವು ಸ್ಯಾಂಪಲ್ದು ನಿಮಗೆ ಏನು ಪ್ರಾಬ್ಲಮ್ ಅಂತ ಒಂದು ರಿಪೋರ್ಟ್ ಥರ ಕೇಳಿದ್ದೀನಿ. ಆ ರಿಪೋರ್ಟ್ ಇಟ್ಕೊಂಡು ಡಾಕ್ಟರ್ಸ್ ಜೊತೆ ಚರ್ಚೆ ಮಾಡ್ತೀವಿ. ಸರ್, ಈಗ ರಾಜ್ಯದಲ್ಲಿ ಪ್ರಮುಖವಾಗಿ ಇಲ್ಲ, ನಾವು ಒಂದು ವಿಚಾರವಾಗಿ ಇಲ್ಲ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೆ ಅವ್ರು ರಾಜೀನಾಮೆ ಕೊಡೋಲ್ಲ. ಜೈ ಸಿದ್ದರಾಮಯ್ಯ. ನೆಕ್ಸ್ಟು ಎಲ್ಲಿ, ಯಾವ ಊರು ಸರ್, ಯಾವ ಪಂಚಾಯತಿ ಮುಗಿತೀವಿ? ನೆಕ್ಸ್ಟ್ ಈಗ ಆಗಿದೆ. ಈ ಪಂಚಾಯತಿದು ಒಂದು 2 ದಿನ ಮೀಟಿಂಗ್ ಮಾಡಿ ನಂತರ ಡಿಸೈಡ್ ಮಾಡ್ತೀವಿ.